ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಸಭಾಂಗಣದಲ್ಲಿ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ಕುರಿತು 2009 ಬ್ಯಾಚ್ ಐಪಿಎಸ್ ಅಧಿಕಾರಿ ಮಂಜುನಾಥ್ ಎಚ್ ರವರು ಪತ್ರಿಕಾಗೋಷ್ಠಿ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಜನವರಿ 28, 2026 ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ಸಿಐಎಸ್ಎಫ್ ಉದ್ಘಾಟಿಸಲಿದೆ. ಕರಾವಳಿ ಭದ್ರತೆ ಮತ್ತು ರಾಷ್ಟ್ರೀಯ ಏಕತೆಯತ್ತ ಒಂದು ಹೆಜ್ಜೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ಎರಡನೇ ಆವೃತ್ತಿಯನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಇದು ಕರಾವಳಿ ಭದ್ರತಾ ಜಾಗೃತಿ, ರಾಷ್ಟ್ರೀಯ ಏಕತೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನ ಬಲಪಡಿಸುವ ಗುರಿಯನ್ನು ಹೊಂದಿರುವಂತಹ ಒಂದು ಹೆಗ್ಗುರುತು ರಾಷ್ಟ್ರೀಯ ಉಪಕ್ರಮವಾಗಿದೆ. ಭಾರತದ ವಿಶಾಲ ಕರಾವಳಿಯು 250ಕ್ಕೂ ಹೆಚ್ಚು ಬಂದರುಗಳಿಗೆ ನೆಲೆಯಾಗಿದೆ. ಇದರಲ್ಲಿ 72 ಎಕ್ಸಿಮ್ ಬಂದರುಗಳು ದೇಶದ ವ್ಯಾಪಾರದ ಸುಮಾರು 95% ಅನ್ನು ನಿರ್ವಹಿಸುತ್ತವೆ. ಕರಾವಳಿಯುದ್ದಕ್ಕೂ ಇರುವಂತಹ ಸಂಸ್ಕರಣಗಳು, ಹಡಗು ಕಟ್ಟೆಗಳು ಮತ್ತು ಪರಮಾಣು ವಿದ್ಯುತ್ ಸ್ಥಾವರಗಳ ಜೊತೆಗೆ ಈ ಬಂದರುಗಳು ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು ಇಂಧನ ಭದ್ರತೆಗೆ ನಿರ್ಣಾಯಕವಾಗಿವೆ. ಆದಾಗ್ಯೂ ಅವು ಮಾದಕ ವಸ್ತು, ಕಳ್ಳಸಾಗಣೆ, ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳು, ಒಳನುಸುಳುವಿಕೆ ಮತ್ತು ಇತರೆ ಕಾನೂನು ಬಾಹಿರ ಚಟುವಟಿಕೆಗಳಂತಹ ನಿರಂತರ ಬೆದರಿಕೆಗಳನ್ನು ಸಹ ಎದುರಿಸುತ್ತವೆ. 5 ದಶಕಗಳಿಗೂ ಹೆಚ್ಚು ಕಾಲ ಕರಾವಳಿಯುದ್ದಕ್ಕೂ 12 ಪ್ರಮುಖ ಬಂದರುಗಳು ಮತ್ತು ಇತರೆ ನಿರ್ಣಾಯಕ ಮೂಲಸೌಕರ್ಯಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸಿಐಎಸ್ಎಫ್ಗೆ ವಹಿಸಲಾಗಿದೆ. ಮೊದಲ ಸಿಐಎಸ್ಎಫ್ ಕೋಸ್ಟಲ್ ಸೈಕ್ಲೋಥಾನ್ನ ಯಶಸ್ಸಿನ ಮೇಲೆ ನಿರ್ಮಿಸಲಾದಂತಹ 2026 ಆವೃತ್ತಿಯು ಈ ಐತಿಹಾಸಿಕ ಆಂದೋಲನವನ್ನು ನವೀಕೃತ ಸಂಕಲ್ಪ ಮತ್ತು ಬಲವಾದ ರಾಷ್ಟ್ರೀಯ ಸಂಪರ್ಕದೊಂದಿಗೆ ಮುನ್ನಡೆಸ್ತಾ ಇದೆ. ಧ್ವಜಾರೋಹಣ ಸಮಾರಂಭ. ಮಾನ್ಯ ಗೃಹ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಶ್ರೀ ನಿತ್ಯಾನಂದ ರೈ ಅವರು ಜನವರಿ 28, 2026 ನವದೆಹಲಿಯ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಿಂದ ಹಿರಿಯ ಅಧಿಕಾರಿಗಳು ಮತ್ತು ಗಣ್ಯರ ಸಮ್ಮುಖದಲ್ಲಿ ಸಿಐಎಸ್ಎಫ್ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ವರ್ಚುವಲ್ ಆಗಿ ಉದ್ಘಾಟಿಸಲಿದ್ದಾರೆ. ಥೀಮ್ ಮತ್ತು ದೃಷ್ಟಿ ಸೈಕ್ಲೋಥಾನ್ ಅನ್ನ ಈ ಥೀಮ್ನೊಂದಿಗೆ ಆಯೋಜಿಸಲಾಗ್ತಾ ಇದೆ. ಸುರಕ್ಷಿತ ತತ್ ಸಮೃದ್ಧ ಭಾರತ, ಸುರಕ್ಷಿತ ಕರಾವಳಿಗಳು ಸಮೃದ್ಧ ಭಾರತ ಮತ್ತು ವಂದೇ ಮಾತರಂನ ದೇಶಭಕ್ತಿಯ ಸಾರವನ್ನು ಹೊಂದಿದ್ದು ರಾಷ್ಟ್ರೀಯ ಹೆಮ್ಮೆ, ಏಕತೆ ಮತ್ತು ಭಾರತದ ಕರಾವಳಿಯನ್ನ ರಕ್ಷಿಸುವ ಸಾಮೂಹಿಕ ಜವಾಬ್ದಾರಿಯನ್ನ ಸಂಕೇತಿಸುತ್ತದೆ. ಸೈಕ್ಲೋಥಾನ್ನ ಮಾಪಕ ಮತ್ತು ಮಾರ್ಗ. ಸೈಕ್ಲೋಥಾನ್ನ 25 ದಿನಗಳ 6553 ಕಿಲೋಮೀಟರ್ ಸೈಕ್ಲಿಂಗ್ ದಂಡಯಾತ್ರೆಯಾಗಿದ್ದು ಇದು ಭಾರತದ ಸಂಪೂರ್ಣ ಮುಖ್ಯ ಭೂಭಾಗದ ಕರಾವಳಿಯನ್ನ ಒಳಗೊಂಡಿದೆ. ಇದು ದೇಶದಲ್ಲಿ ಇದುವರೆಗೂ ಕೈಗೊಂಡಂತಹ ಅತ್ಯಂತ ವ್ಯಾಪಕವಾದ ಕರಾವಳಿ ಸೈಕ್ಲಿಂಗ್ ಅಭಿಯಾನಗಳಲ್ಲಿ ಒಂದಾಗಿದೆ. ಸಿಐಎಸ್ಎಫ್ ಸೈಕ್ಲಿಸ್ಟ್ಗಳ 2 ತಂಡಗಳು ಏಕಕಾಲದಲ್ಲಿ ಪ್ರಾರಂಭವಾಗುತ್ತವೆ. ಪಶ್ಚಿಮ ಕರಾವಳಿ ಲಖ್ಪತ್ ಕೋಟೆಯಿಂದ ಕಚ್, ಗುಜರಾತ್ ಪೂರ್ವ ಕರಾವಳಿ, ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣಗಳ ಕಾಲಿಯಿಂದ ದೇಶದಾದ್ಯಂತ ಕರಾವಳಿ ರಸ್ತೆಗಳನ್ನು ಕ್ರಮಿಸಿದ ನಂತರ 2 ತಂಡಗಳು ಫೆಬ್ರವರಿ 22, 2026 ಕೇರಳದ ಕೊಚ್ಚಿಯಲ್ಲಿ ಸೇರುತ್ತವೆ. ಮಾರ್ಗದಲ್ಲಿರುವಂತಹ ಪ್ರಮುಖ ನಗರಗಳು ಸೇರಿವೆ: ಪಶ್ಚಿಮ ಕರಾವಳಿ ಸೂರತ್, ಮುಂಬೈ, ಗೋವಾ, ಮಂಗಳೂರು, ಪೂರ್ವ ಕರಾವಳಿ ಹಲ್ದಿಯಾ, ಕೋನಾರ್ಕ್, ಪರದೀಪ್, ವಿಶಾಖಪಟ್ಟಣಂ, ಚೆನ್ನೈ, ಪುದುಚೇರಿ, ಕನ್ಯಾಕುಮಾರಿ ಭಾಗವಹಿಸುವವರು ಮತ್ತು ತಯಾರಿ 65 ಮಹಿಳಾ ಸಿಬ್ಬಂದಿ ಸೇರಿದಂತೆ 130 ಸಿಐಎಸ್ಎಫ್ ಸಿಬ್ಬಂದಿ ಸೈಕ್ಲೋಥಾನ್ನಲ್ಲಿ ಭಾಗವಹಿಸಲಿದ್ದು ಇದು ಒಳಗೊಳ್ಳುವಿಕೆ, ಸ್ಥಿತಿಸ್ಥಾಪಕತ್ವ ಮತ್ತು ಕಾರ್ಯಾಚರಣೆಯ ಶಕ್ತಿಯನ್ನ ಪ್ರತಿಬಿಂಬಿಸುತ್ತದೆ. ಎಲ್ಲಾ ಭಾಗವಹಿಸುವವರು 1 ತಿಂಗಳಿಗೂ ಹೆಚ್ಚು ಕಾಲ ಕಠಿಣ ತರಬೇತಿಯನ್ನ ಪಡೆದಿದ್ದಾರೆ. ಇದರ ಮೇಲೆ ಕೇಂದ್ರೀಕರಿಸಿದ್ದಾರೆ. ಸಹಿಷ್ಣುತೆ ಕಟ್ಟಡ, ಪೌಷ್ಟಿಕಾಂಶ ನಿರ್ವಹಣೆ, ಸೈಕ್ಲಿಂಗ್ ಸುರಕ್ಷತೆ ಮತ್ತು ದೀರ್ಘ ದೂರ ಸವಾರಿ ಸೈಕಲ್ ನಿರ್ವಹಣೆ, ಭಂಗಿ ಅತ್ಯುತ್ತಮೀಕರಣ ಮತ್ತು ಪರಿಣಾಮಕಾರಿ ಪೆಡಲಿಂಗ್ ತಂತ್ರಗಳು
ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಉತ್ತಮಗೊಳಿಸಲು ಪೂರ್ವ ಸಿದ್ಧತಾ ಅವಧಿಗಳಲ್ಲಿ ವೃತ್ತಿಪರ ಸೈಕ್ಲಿಸ್ಟ್ಗಳು ತೊಡಗಿಸಿಕೊಂಡಿದ್ದರು. ಸೈಕ್ಲೋಥಾನ್ನ ಉದ್ದೇಶಗಳು: ಸಿಐಎಸ್ಎಫ್ ಕೋಸ್ಟಲ್ ಸೈಕ್ಲೋಥಾನ್ 2026ರ ಗುರಿ ಮಾದಕ ದ್ರವ್ಯಗಳು, ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳ ಕಳ್ಳಸಾಗಣೆ ಮತ್ತು ಮುಂತಾದ ಬೆದರಿಕೆಗಳ ಬಗ್ಗೆ ಕರಾವಳಿ ಸಮುದಾಯಗಳನ್ನು ಜಾಗೃತಿಗೊಳಿಸುವುದು ಮತ್ತು ಜಾಗರೂಕತೆಯನ್ನು ಪ್ರೋತ್ಸಾಹಿಸುವುದು. ಬಲಿಷ್ಠ ಕರಾವಳಿ ಭದ್ರತೆ ಜಾಲಕ್ಕಾಗಿ ಕರಾವಳಿ ಸಮುದಾಯಗಳು ಮತ್ತು ಭದ್ರತಾ ಸಂಸ್ಥೆಗಳ ನಡುವಿನ ಪಾಲುದಾರಿಕೆಯನ್ನು ಬಲಪಡಿಸುವುದು. ಸ್ವಾತಂತ್ರ್ಯ ಹೋರಾಟಗಾರರು, ಹುತಾತ್ಮರು ಮತ್ತು ಭದ್ರತಾ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳ ತ್ಯಾಗಗಳನ್ನು ಗೌರವಿಸುವ ಮೂಲಕ ಒಂದೇ ಮಾತರಂ ಚೈತನ್ಯವನ್ನ ತುಂಬಿರೆ. ಭಾರತದ ಶ್ರೀಮಂತ ಕಡಲ ಪರಂಪರೆ, ಸಂಪ್ರದಾಯಗಳು, ಇತಿಹಾಸ ಮತ್ತು ಭೌಗೋಳಿಕತೆಯನ್ನ ಆಚರಿಸಿ ಕರಾವಳಿ ಸಮುದಾಯಗಳ, ವಿಶೇಷವಾಗಿ ಮೀನುಗಾರರ ಅಮೂಲ್ಯ ಕೊಡುಗೆಯನ್ನ ಎತ್ತಿ ತೋರಿಸುತ್ತದೆ. ವಿಶೇಷವಾಗಿ ಯುವಕರು ಮತ್ತು ಕರಾವಳಿ ಸಮುದಾಯಗಳಲ್ಲಿ ಫಿಟ್ನೆಸ್, ಶಿಸ್ತು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವುದು. ಬಂದರು ಭದ್ರತೆ ಮತ್ತು ಸಮುದಾಯ ಸಂಪರ್ಕದಲ್ಲಿ ಸಿಐಎಸ್ಎಫ್ನ ಶಾಸಕಬದ್ಧ ಪಾತ್ರ. ಭಾರತ ಸರ್ಕಾರವು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಅನ್ನ ಅಂತಾರಾಷ್ಟ್ರೀಯ ಹಡಗು ಮತ್ತು ಬಂದರು ಸೌಲಭ್ಯ ಭದ್ರತೆ ಸಂಹಿತೆಯ ಅಡಿಯಲ್ಲಿ ಬಂದರು ಭದ್ರತೆಗಾಗಿ ಮಾನ್ಯತೆ ಪಡೆದಂತಹ ಭದ್ರತಾ ಸಂಸ್ಥೆ ಆರ್ಎಸ್ಒ ಎಂದು ಗೊತ್ತುಪಡಿಸುತ್ತದೆ. ಈ ಆದೇಶದ ಅನುಸಾರವಾಗಿ ಸಿಐಎಸ್ಎಫ್ ಹೊಸ ಬಂದರು ಸೌಲಭ್ಯ ಭದ್ರತಾ ಮೌಲ್ಯಮಾಪನಗಳನ್ನು ಕೈಗೊಳ್ಳುತ್ತವೆ ಮತ್ತು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಹೊರಡಿಸಿದಂತಹ ನಿರ್ದೇಶನಗಳಿಗೆ ಅನುಗುಣವಾಗಿ ಎಲ್ಲಾ ಎಕ್ಸಿಮ್ ಬಂದರುಗಳಿಗೆ ಸರಿಸುಮಾರು 72 ಬಂದರುಗಳು ಬಂದರು ಸೌಲಭ್ಯ ಭದ್ರತಾ ಯೋಜನೆಗಳನ್ನು ಪಿಎಫ್ಎಸ್ಪಿ ಸಿದ್ಧಪಡಿಸುತ್ತದೆ. ಈ ಸಂದರ್ಭದಲ್ಲಿ ಸಿಐಎಸ್ಎಫ್ ಬಂದರುಗಳಲ್ಲಿ ಖಾಸಗಿ ಭದ್ರತಾ ಸಿಬ್ಬಂದಿಗೆ ತನ್ನ ಮೊದಲ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಇದು ಭಾರತದ ಹೈಬ್ರಿಡ್ ಬಂದರು ಭದ್ರತಾ ಮಾದರಿಯನ್ನು ಬಲಪಡಿಸುತ್ತದೆ. ಜೆಎನ್ಪಿಎ ಮುಂಬೈ ಮತ್ತು ಚೆನ್ನೈ ಬಂದರು ಪ್ರಾಧಿಕಾರದಲ್ಲಿ ಜಾರಿಗೆ ತರಲಾದಂತಹ ಈ ಕಾರ್ಯಕ್ರಮವು ಸಾಮರ್ಥ್ಯ ವೃದ್ಧಿ, ಭದ್ರತಾ ಶಿಷ್ಟಾಚಾರಗಳ ಪ್ರಮಾಣೀಕರಣ ಮತ್ತು ಅಂತಾರಾಷ್ಟ್ರೀಯ ಕಡಲ ಭದ್ರತಾ ಮಾನದಂಡಗಳ ಅನುಸರಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಪ್ರಸ್ತುತ ದೇಶದ 12 ಪ್ರಮುಖ ಬಂದರುಗಳಲ್ಲಿ ಮತ್ತು ಫೋರ್ಟ್ ಬ್ಲೇರ್ನಲ್ಲಿರುವಂತಹ ಒಂದು ಕಾರ್ಯತಂತ್ರದ ಪ್ರಮುಖ ಬಂದರಿನಲ್ಲಿ ಸಿಐಎಸ್ಎಫ್ ನಿಯೋಜಿಸಲಾಗಿದ್ದು, ಭಾರತದ ಕಡಲ ಭದ್ರತಾ ಚೌಕಟ್ಟಿನಲ್ಲಿ ಅದರ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ ಎಂದು 2009 ಬ್ಯಾಚ್ ಐಪಿಎಸ್ ಅಧಿಕಾರಿ ಮಂಜುನಾಥ್ ಎಚ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ 2009 ಬ್ಯಾಚ್ ಐಪಿಎಸ್ ಅಧಿಕಾರಿ ಮಂಜುನಾಥ್ ಎಚ್ ರವರು, ಬೆಂಗಳೂರು ಸಿಐಎಸ್ಎಫ್ ಕಮಾಂಡರ್ ಸ್ಯಾಡರ್ ರವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. Thank you very much for all of you for joining us today for this meeting related to the CASF and Cyclothon 2026. On behalf of Director General CASF, I extend a warm welcome for all the media personnel who have joined us here today. So before going to the Cyclothon, I would like to give a brief introduction about the Central Industrial Security Force, what we call as CASF. CASF is one of the Central Armed Police Forces under Ministry of Home Affairs. As you are all aware, CASF is providing the security to the airport sector, and Bangalore Airport is also part of that. Other than that, CASF is also providing security to Department of Atomic Energy and Department of Space. If you know, the ISRO unit in Bangalore is also comes under CASF. The security of the ISRO is under the CASF. And Infosys also is being providing, since CASF is providing the security. Other than that, CASF has been deployed in coal sector, steel sector, and also port sector. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಜನರಲ್ CASF ಅವರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಮತ್ತೆ ಧನ್ಯವಾದ ನೀವು ಇಲ್ಲಿ ಇವತ್ತು ಬಂದಿರೋದಕ್ಕೆ. ಸೊ ಇವತ್ತಿನ ವಿಷಯ ಅಂತಂದ್ರೆ ಸೈಕ್ಲೋಥಾನ್, ಕೋಸ್ಟಲ್ ಸೈಕ್ಲೋಥಾನ್ CASF ಆರ್ಗನೈಸ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ. ಅದಕ್ಕಿಂತ ಮುಂಚೆ CASF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಂದ್ರೆ ಇದು ಮತ್ತೆ CRPF, BSF ಎಲ್ಲ ಅದೇ ತರನೇ ನಮ್ದು ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಲ್ಲಿ ಒಂದು ಭಾಗ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ ಒಂದು ಭಾಗ.
ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೀವು ನೋಡಿರೋದು ಏರ್ಪೋರ್ಟ್ ಸೆಕ್ಟರ್ ಅಲ್ಲಿ ಇದ್ರದ್ದು ನಾವು ಡಿಪ್ಲಾಯ್ಮೆಂಟ್ ನೋಡಿರ್ತೀರಾ. ಇದು ಏರ್ಪೋರ್ಟ್ ಸೆಕ್ಟರ್ ಮಾತ್ರ ಅಲ್ಲ, ಪೋರ್ಟ್ ಸೆಕ್ಟರ್ ಅಲ್ಲಿ ಇದೆ, ಸ್ಟೀಲ್ ಸೆಕ್ಟರ್ ಅಲ್ಲಿ ಇದೆ, ಕೋಲ್ ಸೆಕ್ಟರ್ ಅಲ್ಲಿ ಇದೆ. ಅದಲ್ಲದೆ ಮತ್ತೆ ಡೆಲ್ಲಿನಲ್ಲಿ ಇರುವಂತ ಎಲ್ಲ ಗವರ್ಮೆಂಟ್ ಬಿಲ್ಡಿಂಗ್ ಪ್ರೊಟೆಕ್ಷನ್ ಅಂತ CISF ಕೊಡ್ತಾ ಇರೋದು. ಅದಕ್ಕಿಂತ ಮುಖ್ಯವಾಗಿ ಪಾರ್ಲಿಮೆಂಟ್ ಹೌಸ್ ಕಾಂಪ್ಲೆಕ್ಸ್ ಸೆಕ್ಯೂರಿಟಿನೂ CISF ಇಂದನೇ ಕಳೆದ ವರ್ಷದಿಂದ CISF ಗೆ ಕೊಟ್ಟಿದ್ದಾರೆ. ಸೊ ಅದ್ರ ಹೇಳೋದು ಏನು ಅಂತ, CISF ಇಸ್ ಪ್ರೊಫೆಷನಲ್ ಫೋರ್ಸ್ ಮತ್ತೆ ಟೆಕ್ನಾಲಜಿ ಡ್ರಿವನ್ ಫೋರ್ಸ್. ಮತ್ತೆ ಟೆಕ್ನಾಲಜಿ ನಾವು ಇವಾಗ ಹೊಸದಾಗಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮೇತ. CISF ಅದನ್ನೆಲ್ಲ ದಿನದ ಕೆಲಸದಲ್ಲಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ಮತ್ತೆ ನಮಗೆ 200 ಕಿಲೋಮೀಟರ್ ಇಂತನೂ ಜಾಸ್ತಿ ಇದೆ. ಸೊ ಬರೀ ಏರ್ಪೋರ್ಟ್ ಸೆಕ್ಯೂರಿಟಿ ಮತ್ತೆ ಇನ್ಲ್ಯಾಂಡ್ ಸೆಕ್ಯೂರಿಟಿ ಅಲ್ಲ, ಕರಾವಳಿ ಪ್ರದೇಶದ ಸೆಕ್ಯೂರಿಟಿನೂ ಅಷ್ಟೇ ಮುಖ್ಯ. ಅದನ್ನ ನೋಡ್ತಾ MHA ನಾವೀಗ ರೆಕಗ್ನೈಸ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಅಂತ CISF ನ ಡೆಸಿಗ್ನೇಟ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿಂದ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್, ಇವಾಗ ನಾವು ಪೋರ್ಟ್ ಅಲ್ಲಿ ಏನೇನು ಮೂವ್ಮೆಂಟ್ ನೋಡ್ತೀವಲ್ಲ, ಕಾರ್ಗೋ ಮೂವ್ಮೆಂಟ್ ಏನಿದೆ ಅದ್ರದ್ದೆಲ್ಲ ರೆಗ್ಯುಲೇಟರಿ ಏಜೆನ್ಸಿಯಾಗಿ CISF ಗೆ ಜವಾಬ್ದಾರಿ ಹೊಸದಾಗಿ ಕೊಟ್ಟಿದ್ದಾರೆ. ಅದು ಹೋದ ವರ್ಷ 2025ರಲ್ಲಿ ನೋಟಿಫಿಕೇಶನ್ ಆಗಿದೆ. ಮತ್ತೆ 2026ರಿಂದ ಈ ವರ್ಷದಿಂದ ಅದನ್ನ CISF ಗೆ ಜವಾಬ್ದಾರಿ ತಗೊಳ್ಳೋದಕ್ಕೆ MHA ಇಂದ ನಿರ್ದೇಶನ ಇದೆ. ಇದರಿಂದ ಆಗೋದು ಅಂತಂದ್ರೆ ಒಂದು ಕರಾವಳಿ ಸುರಕ್ಷತೆ, ದಟ್ ಈಸ್ ಕೋಸ್ಟಲ್ ಸೆಕ್ಯೂರಿಟಿ. ಅದ್ರ ಜೊತೆಗೆ ಮತ್ತೆ ಜನರುಗಳ ಜೊತೆ ಇಂಟರಾಕ್ಷನ್. ನಾವು ನೋಡೋದು ಅಂತಂದ್ರೆ ಲೋಕಲ್ ಪೊಲೀಸ್ ಕರಾವಳಿ ಪ್ರದೇಶದಲ್ಲಿ ಇಂಟರಾಕ್ಷನ್ ಇದೆ. ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದರಲ್ಲಿ ಕರಾವಳಿ ಪ್ರದೇಶದ ಸುರಕ್ಷತೆ ಜೊತೆಗೆ ಜನರುಗಳ ಜೊತೆ ಒಡನಾಟ, ಅದು ಒಂದು ಇಂಪಾರ್ಟೆಂಟ್ ಅಜೆಂಡಾ. ನಮ್ದು ಮಹಿಳಾ ಕಮಾಂಡೋಗಳು ನಿಮಗೆ ಕಾಣ್ತಾರೆ. ಸೊ ಅವ್ರದ್ದು ಟ್ರೈನಿಂಗ್ ಇವಾಗ ನಾವು ಜೆಂಟ್ಸ್ ಪುರುಷರಿಗೆ ಏನಿರುತ್ತೆ ಟ್ರೈನಿಂಗ್, ಅದೇ ರೀತಿ ಅವ್ರಿಗೂ ಟ್ರೈನಿಂಗ್ ಇರುತ್ತೆ ಫಾರ್ ದ ರೀಸನ್ ಆಫ್ ದ ಸೆಕ್ಯೂರಿಟಿ. ಸೊ ಒಂದು ಮಾಹಿತಿ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡೋದು ಏನು ಅಂತಂದ್ರೆ, ಗೀತಾ ಸಮೋಟ ನಮ್ಮ CISF ನ ಉದ್ಯೋಗಿ. ಇವರು ಮೌಂಟ್ ಎವರೆಸ್ಟ್ ನ 2025ರಲ್ಲಿ ಹತ್ತಿದ್ದಾರೆ. ಅವರು ಮೊದಲನೇ ಮಹಿಳಾ ಉದ್ಯೋಗಿ CISF ಇಂದ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಿರೋದು. ಇದರಿಂದ ಏನು ತೋರಿಸ್ತಾ ಇದೆ ಅಂತಂದ್ರೆ, CISF ಈಸ್ ಪ್ರೊಫೆಷನಲ್ ಅಂಡ್ ಆಲ್ಸೋ ಎನ್ಕರೇಜಸ್ ದ ಲೇಡಿ ಪರ್ಸನ್. ಪುರುಷರ ಜೊತೆಗೇನೆ ಮಹಿಳೆಯರಿಗೂ ಸಮಾನವಾಗಿ ಅವಕಾಶ ಸಿಗುವಂತ ಒಂದು ಕೋರ್ಸ್. ಅದನ್ನು ನಾವು ಮುಂದುಗಡೆ ಅದೇ ತರ ನಾವು ಸೈಕ್ಲಥಾನ್ 2026ಕ್ಕೆ ಬಂದ್ರೆ, ಸೊ ಪ್ರಾಸ್ಪರಸ್ ಇಂಡಿಯಾ, ದಟ್ ಈಸ್ ಕೋಸ್ಟಲ್ ಸೆಂಟಿನಲ್ಸ್, ಕರಾವಳಿಯ ಕಾವಲುಗಾರರು ಮತ್ತೆ ಪ್ರಾಸ್ಪರಸ್ ಇಂಡಿಯಾ. ಇದು ನಾವು ಪ್ರೈಮ್ ಮಿನಿಸ್ಟರ್ ಅವರ ಸಾಗರ್ ಅಂತ ಒಂದು ವಿಷನ್ ಅದ್ರ ಬಗ್ಗೆ ತಮಗೆ ಗೊತ್ತಿರ್ಬೋದು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.